ಇಬ್ರು ಮನಗಿರ್ಬೇಕಾದ್ರೆ ಗಾಬ್ಲಿನ್ಗೂ ಇಬ್ರಿಗೂ ನಿದ್ದೆನೆ ಬರಲ್ಲ. ಆಮೇಲೆ ಗಾಬ್ಲಿನ್ ಒಂದ್ ವಿಷಯ ಕೇಳ್ತಾರೆ, ಅಲ್ಲ ಹ್ಯೂಮನ್ಸ್ ಅವ್ರ ಲೈಫ್ ಮುಗ್ದೋದ್ಮೇಲೆ ಆಫ್ಟರ್ ಲೈಫ್ ಹೋದ್ಮೇಲೆ ದೇವ್ರನ್ನ ನೋಡಿರ್ತಾರಲ್ವಾ ಅಂತ, ಆದ್ರೆ ನಾವಿಬ್ರು ಮಾತ್ರ ಇನ್ನೂ ಕೂಡ ದೇವ್ರನ್ನ ನೋಡೇ ಇಲ್ಲ ಅಂತ ಗಾಬ್ಲಿನ್ ಹೇಳ್ತಾರೆ. ಹಂಗ ಅಂದ್ಬಿಟ್ಟು ಇವನ್ ಟಕ್ನ ಕೇಳ್ತಾರೆ, ನೀ ದೇವ್ರನ್ನ ನೋಡಿದ್ಯಾ ಅಂತ. ಅವಾಗ ಇವನ್ ಟಕ್ಕು ಹೇಳ್ತಾರೆ, ಇಲ್ಲೇ ನಾನು ನೋಡಿಲ್ಲ ಅಂತ. ಆಗ ನಮ್ ಗಾಬ್ಲಿನು ಅವ್ರ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಏನಂದ್ರೆ ಅವ್ರ ಗಾಬ್ಲಿನ್ ಆಗಕ್ಕಿಂತ ಮುಂಚೆ ಅವ್ರ ಸ್ವಾಡ್ ಮೇಲೆ ಒಂದು ಚಿಟ್ಟೆ ಬಂದು ಕೂತ್ಕೊಳ್ಳುತ್ತಂತೆ. ಕೂತ್ಕೊಂಡ್ಮೇಲೆ ಅದಾದ್ಮೇಲೆ ಇವ್ರ ಲೈಫೇ ಚೇಂಜ್ ಆಗ್ಬಿಡ್ತು ಅಂತ ಹೇಳ್ತಿರ್ತಾರೆ. ಹಂಗೆ ಕಟ್ ಮಾಡಿದ್ರೆ ನಮ್ ಯೂಟೆಕ್ ನ ತೋರಿಸ್ತಾರೆ. ನಮ್ ಯೂಟೆಕ್ ಗಾಬ್ಲಿನ್ ಇರೋ ರೂಮ್ ಅಲ್ಲೆಲ್ಲ ಇರೋ ಐಟಮ್ ಚೆಕ್ ಮಾಡಿ ನೋಡ್ತಾ ಇರ್ತಾಳೆ. ಅವಾಗ ಹಂಗೆ ಚೆಕ್ ಮಾಡ್ಬೇಕಾದ್ರೆ ಒಂದು ಹಳೆ ಡೈರಿ ಸಿಗುತ್ತೆ. ಆ ಹಳೆ ಡೈರಿ ಒಳಗೆ ನಮ್ ಗಾಬ್ಲಿನ್ ಕೊಟ್ಟಿರೋ ಮ್ಯಾಪ್ ಲೀಫ್ ಹಂಗೆ ಸೇಫ್ಟಿಯಾಗಿ ಇಟ್ಕೊಂಡಿರ್ತಾರೆ. ಇದು ನೋಡ್ಮೇಲೆ ಇವಳು, ಇದೇನಿದು, ನನ್ನ ಹತ್ರ ಮಾತ್ರ ಏನೋ ಇಷ್ಟ ಇಲ್ಲ ಅನ್ನಂಗೆ ಆಡ್ತಾರಪ್ಪ, ನಾನು ಕೊಟ್ಟಿರೋದನ್ನ ಜೋಪಾನು ಇಟ್ಕೊಂಡಿದಾರಲ್ಲ ಅಂತ ಯೋಚನೆ ಮಾಡ್ಕೊಂಡು ಸ್ವಲ್ಪ ನಗ್ತಾ ಇರ್ತಾಳೆ. ಅದಾದ್ಮೇಲೆ ಆ ಬುಕ್ ಅಲ್ಲಿ ಇರೋದನ್ನ ಓದಕ್ ಟ್ರೈ ಮಾಡ್ತಾಳೆ. ಬಟ್ ಅವಳಿಗೆ ಅರ್ಥ ಆಗಲ್ಲ. ಆ ಬುಕ್ ಅಲ್ಲಿ ಏನ್ ಬರ್ದಿದೆ ಅಂದ್ರೆ, ನಮ್ ಗಾಬ್ಲಿನು ಅವ್ರ ಟೈಮ್ ಅಲ್ಲಿ ಇದ್ದಾಗ, ಅಂದ್ರೆ ತುಂಬಾ ಹಿಂದೆ ಕಾಲದಲ್ಲಿ ಅದ್ರಲ್ಲಿ ಎಷ್ಟೊಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡ್ಕೊಂಡು ಬರ್ತಿರ್ತಾರೆ. ಅದ್ರಲ್ಲಿ ಬರ್ತಿರೋದು ಚೈನೀಸ್ಲಿ. ಏನಂತ ಬರ್ದಿದ್ದಾರೆ ಅಂದ್ರೆ, ನಾನು ಯಾವಾಗ ನನ್ನ ಬ್ರೈಡ್ ನ ಮೀಟ್ ಮಾಡ್ತೀನೋ ಅವತ್ತೇ ನನ್ನ ಚೆಸ್ಟ್ ಸ್ವಾಡ್ನ ತೆಗ್ಸ್ಬಿಟ್ಟು ಅವಾಗೆ ಆಫ್ಟರ್ ಲೈಫ್ ಕೊಟ್ಟೋಗ್ಬೇಕು ಅಂತ ಹೇಳ್ತಿರ್ತಾರೆ. ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ. ನಮ್ಮ ಯೂಟೆಕ್ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಎದ್ ಬರ್ತಾಳೆ. ಬಂದ್ ನೋಡಿದ್ರೆ ಗಾಬ್ಲಿನ್ ಗ್ರಿಮ್ ರಿಪ್ಪರ್ ಬ್ರೇಕ್ಫಾಸ್ಟ್ ಮಾಡ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಹೋಗ್ಬಿಟ್ಟು ಗಾಬ್ಲಿನ್ ಹತ್ರ ಕೇಳ್ತಾಳೆ, ನನಗೋಸ್ಕರ ತಾನೇ ಮಾಡ್ತಿದ್ದೀರಾ ಅಂತ. ಅವಾಗ ಗಾಬ್ಲಿನ್ ಬೇಕು ಅಂತ, ನಿನ್ಗೋಸ್ಕರ ಏನ್ ಮಾಡ್ತಿಲ್ಲ, ನಮ್ಗೆ ಮಾಡ್ಕೊತಾ ಇದೀವಿ ಅಂತಾರೆ. ಆದ್ರೆ ತಿನ್ಬೇಕಾದ್ರೆ 3 ಜನ ಒಟ್ಟಿಗೆ ತಿಂತಾರೆ. ಅದಾದ್ಮೇಲೆ ಸರಿ ನನ್ ಸ್ಕೂಲ್ ಲೇಟ್ ಆಯ್ತು ಅಂತ ಹೋಗ್ಬೇಕಾದ್ರೆ ನಮ್ ಯೂಟೆಕ್ ಇಲ್ಲಿ ತಿರುಗಿ ನೋಡಿದ್ರೆ ಇವ್ರು ಚಿಕ್ಕ ಮಕ್ಳ ತರ ಜಗಳ ಆಡ್ತಿರ್ತಾರೆ. ಇವ್ರು ಆಡ್ತಿರೋದ್ ನೋಡ್ಬಿಟ್ಟು ನಮ್ ಯೂಟೆಕ್ ಯೋಚನೆ ಮಾಡ್ತಿರ್ತಾಳೆ, ಅಲ್ಲ ನಾನು ರೆಸ್ಟೋರೆಂಟ್ಲೇ ಇರ್ಬೋದಿತ್ತು, ನಾ ಇದು ಬಂದ್ಬಿಟ್ಟು ಈ ತರ ಗೋಲ್ನೆಲ್ಲ ನೋಡ್ಬೇಕಾಗತ್ತಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದಾದ್ಮೇಲೆ ಅವ್ರನ್ನ ಹೆಂಗೋ ಒಂದ್ ಟೈಮ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವ್ರ ಹತ್ರಕ್ ಹೋಗ್ಬಿಟ್ಟು ಅವ್ರ ಆಟ ನಿಲ್ಸ್ಬಿಟ್ಟು ಇವಳು ಒಂದು ರೂಲ್ಸ್ ನ ಹೇಳ್ತಿರ್ತಾಳೆ. ನಾನು 3 ರೂಲ್ಸ್ ಬರ್ತಿದ್ದೀನಿ, ಆ 3 ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂದ್ಬಿಟ್ಟು. ಏನಂದ್ರೆ ಫಸ್ಟ್ ರೂಲ್ಸ್, ಗಾಬ್ಲಿನ್ ಯಾವತ್ತು ಸ್ಯಾಡ್ ಆಗಿರಕ್ ಕೂಡ್ದು, ಯಾಕೆಂದ್ರೆ ಅವರಿಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ, ತುಂಬಾ ಜನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ಸೆಕೆಂಡ್ ರೂಲ್ಸ್ ಏನಂದ್ರೆ, ಗ್ರಿಮ್ ರೀಪರ್ ಯೂಟೆಕ್ ಸೋಲ್ ನ ತಗೊಂಡ್ಬರ್ತೀನಿ ಅಂತ ಎದುರಿಸ್ತಾ ಇರಬಾರ್ದು ಅಂತ. ಮೂರನೇದು ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಗೆ ಏನಾದ್ರು ನನ್ ಜೊತೆ ಮಾತಾಡ್ಬೇಕು ಅಂದ್ರೆ ನನ್ ಫೋನ್ ನಂಬರ್ ಬರ್ದಿದ್ದೀನಿ, ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅದನ್ನ ಒಂದು ಫ್ರಿಡ್ಜ್ ಮೇಲೆ ಅಂಟಿಸ್ಬಿಟ್ಟು ಹೊಟ್ಟೋದ್ಮೇಲೆ ಅಲ್ಲಿ ಗ್ರಿಮ್ ರೀಪರ್ ಅದು ನೋಡ್ಬಿಟ್ಟು, ನೋಡೋ ನಿನ್ ಬ್ರೈಟ್ ನಮ್ಮಿಬ್ರಿಗೂ ಫೋನ್ ಯೂಸ್ ಮಾಡಕ್ ಬರಲ್ಲ ಅಂತ ರೇಗಿಸ್ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಗಾಬ್ಲಿನ್ ಅದನ್ನ ಕೇಳ್ಬಿಟ್ಟು, ಹೌದೌದು ಹ್ಯೂಮನ್ಸ್ ಯೂಸ್ ಮಾಡೋ ತರ ನನಗೆ ಆ ಫೋನ್ ಯೂಸ್ ಮಾಡಕ್ ಬರಲ್ಲ ನನಗೂನು ಅಂತಾರೆ. ಅದಾದ್ಮೇಲೆ ಒಂದ್ ಪ್ಲಾನ್ ಮಾಡ್ತಾರೆ. ಏನಂದ್ರೆ, ಸುಮ್ನೆ ಕೂತಿರೋ ಡ್ಯೂಕ್ ನ ಕರೆದ್ಬಿಟ್ಟು, ನನಗೂ ಇಬ್ರಿಗೂ ಫೋನ್ ಬೇಕು, 2 ಫೋನ್ ರೆಡಿ ಮಾಡು ಅಂತ ಹೇಳ್ತಾರೆ. ಅದಲ್ದೆ ನಾವು ಇನ್ಮೇಲೆ ಹ್ಯೂಮನ್ಸ್ ತರ ಫೋನ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅವನು 2 ಫೋನ್ ತಂದ್ಕೊಟ್ಟಾದ್ಮೇಲೆ ಡ್ಯೂಕ್ ಹೇಳ್ಕೊಡ್ತಿರ್ತಾನೆ ಹೆಂಗ್ ಯೂಸ್ ಮಾಡೋದು ಅಂತ. ಎಕ್ಸಾಂಪಲ್ ಗೆ ಅಂದ್ಬಿಟ್ಟು ಒಂದ್ ಹೇಳ್ತಾನೆ, ಗೋ ಟು ಪ್ಲೇ ಸ್ಟೋರ್ ಅಂತ. ಆಗ ಇದ್ದಕ್ಕಿದಂಗೆ ಇಬ್ರು ಎದ್ ನಿಂತ್ಕೊಂಡು ಕೋಟು ಸೂಟ್ ಎಲ್ಲ ಹಾಕೊಂಡು ರೆಡಿ ಆಗ್ತಾರೆ. ಏನಾಯ್ತು ಅಂತ ಕೇಳಿದ್ರೆ, ಅಲ್ಲ ಏನೋ ಪ್ಲೇ ಸ್ಟೋರ್ ಅಂದಲ್ಲ, ನಡಿ ಹೋಗೋಣ ಅಂತಾರೆ. ಇದನ್ನ ಕೇಳಿದ್ದೆ ಇವನು ಯೋಚನೆ ಮಾಡ್ತಿರ್ತಾನೆ ಡ್ಯೂಕ್, ಅಯ್ಯಪ್ಪ ಇವ್ರಿಗೆ ಹೆಂಗಪ್ಪ ನಾ ಹೇಳ್ಕೊಡೋದು ಅಂತ. ಅದಾದ್ಮೇಲೆ ಹಂಗೆ ಸ್ವಲ್ಪ ಆದ್ಮೇಲೆ ಗ್ರಿಮ್ ರೀಪರ್ ಅವ್ರ ಮೊಬೈಲ್ ನ ಕೆಳಗ್ ಮಾಡ್ಬಿಟ್ಟು ಕುರುಕುರು ನೋಡ್ಕೊಂಡ್ ಕೂತಿರ್ತಾರೆ. ಅಲ್ಲ ಇದ್ರಲ್ಲಿ ಏನೈತೆ ಅಂತ ಹ್ಯೂಮನ್ಸ್ ಅದ್ ಏನು ಅಂತ ಇದನ್ನ ಯೂಸ್ ಮಾಡ್ಕೊಂಡ್ ನಿಂತಿರ್ತಾರಪ್ಪ, ನನಗಂತೂ ಏನು ಅರ್ಥನೇ ಆಗಿಲ್ಲ ಅಂತ ಅಂದ್ಬಿಟ್ಟು ಗುಣಗ್ತಾ ಇರ್ತಾರೆ. ಅವಾಗ ಗಾಬ್ಲಿನ್ ವಿಡಿಯೋ ಕಾಲ್ ಮಾಡ್ತಾರೆ. ಅವಾಗ ಗ್ರಿಮ್ ರೀಪರ್ ಅದ್ ಎತ್ಬಿಟ್ಟು ನಾರ್ಮಲ್ ಫೋನ್ ಮಾತಾಡಂಗೆ ಕಿವಿಲ್ ಇಟ್ಕೊಂಡ್ ಮಾತಾಡ್ತಿರ್ತಾರೆ. ಅವಾಗ ಗಾಬ್ಲಿನ್ ಹೇಳ್ತಿರ್ತಾರೆ, ಸ್ವಲ್ಪ ನಿನ್ ಫೋನ್ ನ ದೂರ ಇಟ್ಕೋ, ನಾನ್ ಮಾಡಿರೋದು ವಿಡಿಯೋ ಕಾಲ್ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೆಂಗ್ ಇಟ್ಕೊಂಡಿದಾರೋ ಹಂಗೆ ದೂರ ಇಟ್ಕೊಂತಾರೆ. ಕಾಣ್ತಾ ಇದೆಯಾ ಅಂತಂದಾಗ, ನೀನು ಫಸ್ಟ್ ನಿನ್ ಫೋನ್ ನ ಮುಂದೆ ಇಟ್ಕೊ ಅಂತ ಹೇಳ್ತಾರೆ. ಬಟ್ ಆದ್ರೂ ಅದನ್ನ ಮಾಡೋದೇ ಇಲ್ಲ ಅವರು. ಅದಾದ್ಮೇಲೆ ಹೆಂಗೋ ಒಂದ್ ಲೆವೆಲ್ ಕಲ್ತ್ಕೊಳಕ್ ಟ್ರೈ ಮಾಡ್ತಿರ್ತಾರೆ. ಈ ಫೋನ್ ಯೂಸ್ ಮಾಡೋದ್ರಲ್ಲಿ ಗ್ರಿಮ್ ರೀಪರ್ ಗಿಂತ ಗಾಬ್ಲಿನ್ ಪರವಾಗಿಲ್ಲ ಅಂತ ಅನ್ಸುತ್ತೆ. ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ಯೂಟೆಕ್ ಜೊತೆ ಗಾಬ್ಲಿನ್ ಶಾಪಿಂಗ್ ಬಂದಿರ್ತಾರೆ. ಅವಾಗ ಯೂಟೆಕ್ ಅವಳು ಬೇಕಾಗಿರೋದನ್ನೆಲ್ಲ ತಗೋತಾ ಇರ್ತಾಳೆ. ಆದ್ರೆ ಗಾಬ್ಲಿನ್ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಲ್ಲ. ಹಂಗೆ ಹೋಗ್ಬೇಕಾರೆ ಒಂದು ಗೊಂಬೆ ನೋಡ್ತಾಳೆ, ಅದು ಗಾಬ್ಲಿನ್ ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೋಡ್ಬಿಟ್ಟು ಕ್ಯೂಟ್ ಆಗಿದೆ ಅಂದ್ಬಿಟ್ಟು ತಗೊಂತಾಳೆ. ಆಗ ಗಾಬ್ಲಿನ್ ಅದು ಗೊಂಬೆ ನೋಡ್ಬಿಟ್ಟು, ಅಲ್ಲ ಹ್ಯೂಮನ್ಸ್ ಗಾಬ್ಲಿನ್ ಹಿಂಗೇ ಇರ್ಬೋದು ಅಂತ ಅವ್ರದೇ ಆದಂತ ಇಮ್ಯಾಜಿನೇಷನ್ ಮಾಡ್ಕೊಂಡ್ ಕೂತಿದ್ದಾರೆ. ಆದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಹೆಂಗಿದೆ ಅಂತ ಯಾರಿಗೂ ಐಡಿಯಾನೇ ಇಲ್ಲ ಅಂತ ಅನ್ಕೊಂಡ್ ಹೋಗ್ತಿರ್ತಾರೆ ಮನ್ಸಲ್ಲಿ. ಹಂಗೆ ಕಟ್ ಮಾಡಿದ್ರೆ ಮತ್ತೆ ಗ್ರಿಮ್ ರೀಪರ್ ನ ತೋರಿಸ್ತಾರೆ. ಗ್ರಿಮ್ ರೀಪರ್ ಹೆಂಗೋ ಫೋನ್ ಹೆಂಗ್ ಯೂಸ್ ಮಾಡೋದು ಅಂತ ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟು ರೆಸ್ಟೋರೆಂಟ್ ಓನರ್ಸ್ ಇವನ್ಗೆ ಫೋನ್ ಮಾಡೋಣ
ಬೇಡವಾ ಅಂತ ಯೋಚನೆ ಮಾಡ್ತಿರ್ತಾರೆ. ಯಾಕೆಂದ್ರೆ ಫೋನ್ ಮಾಡಿದ್ದೆ ಅವ್ರ ಹೆಸರು ಕೇಳ್ತಾರೆ, ಆದ್ರೆ ನಮ್ ಗ್ರಿಮ್ ರೀಪರ್ಗೆ ಹೆಸರಿಲ್ಲ. ಅದೇ ಮೇನ್ ಪ್ರಾಬ್ಲಮ್. ಅದಕ್ಕೆ ಏನಕ್ಕಪ್ಪ ಬೇಕು ಅಂತ ಅಂದ್ಬಿಟ್ಟು ಎಲ್ರ ನಂಬರ್ ಸೇವ್ ಮಾಡ್ಕೋತಾರೆ. ಗಾಬ್ಲಿನ್ ಬ್ರೈಡ್ ಅಂದ್ಬಿಟ್ಟು, ಡ್ಯೂಕ್, ರೆಸ್ಟೋರೆಂಟ್ ಓನರ್ ಶಿವನು, ಎಲ್ರ ನಂಬರ್ ಸೇವ್ ಮಾಡಿಕೊಂತಾರೆ. ಆಮೇಲೆ ಹಿಂಗೆ ಕಟ್ ಮಾಡಿದ್ರೆ ಗಾಬ್ಲಿನ್ ಯೂನ್ಟೆಕ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗ್ ಬಂದಿರ್ತಾರೆ. ಅವ್ಳ ಮನೆಗ್ ಹೋಗ್ಬಿಟ್ಟು ಅವ್ರ ರೂಮ್ ಚೆಕ್ ಮಾಡಿದ್ರೆ ಫುಲ್ ನೀಟಾಗಿ ಕ್ಲೀನ್ ಆಗಿರುತ್ತೆ. ಅದಲ್ಲದೆ ಏನೇನೋ ಡೆಕೋರೇಟ್ ಎಲ್ಲ ಮಾಡಿರ್ತಾರೆ. ಎಷ್ಟೊಂದು ಕ್ಯಾಂಡಲ್ ಎಲ್ಲ ಹಾಕ್ಬಿಟ್ಟು ಹಸಿರ್ತಾರೆ. ಅದನ್ನ ನೋಡಿದ್ದೆ ಹೀರೋಯಿನ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅವಾಗ ಯೂನ್ಟೆಕ್ ಕೇಳ್ತಾಳೆ, ಇದ್ಯಾಕೆ ಇಲ್ಲೆಲ್ಲ ಕ್ಯಾಂಡಲ್ಸ್ ಇದೆ ಅಂತ. ಅವಾಗ ಗಾಬ್ಲಿನ್ ಹೇಳ್ತಾರೆ, ನಿನ್ಗೇನಾದ್ರು ನನಗೆ ಎಮರ್ಜೆನ್ಸಿ ಏನಾರು ಇದ್ರೆ ನಾನು ಕರಿಬೋದಲ್ಲ ಅಂತ, ನನ್ ಕ್ಯಾಂಡಲ್ ಸಿಕ್ಕಿದೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನೀ ಇರೋ ಕೆಳಗಡೆ ರೂಮ್ ಅಲ್ಲೇ ನಾಯಿ ಇರೋದು, ನೀನ್ ಏನು ಗಲಾಟೆ ಮಾಡದೆ ಸ್ವಲ್ಪ ಸೈಲೆಂಟ್ ಆಗಿದ್ದು ನಿನ್ ಕೆಲ್ಸ ಏನಿದೆ ಅದನ್ನ ನೋಡ್ಕೊ ಅಂತ ಹೇಳ್ಬಿಟ್ಟು ಇನ್ನೊಂದ್ ಮಾತು ಹೇಳ್ತಾರೆ ಗಾಬ್ಲಿನ್. ಅದನ್ನ ಕೇಳಿದ್ದು ಯೂನ್ಟೆಕ್ ಫುಲ್ ಖುಷಿ ಆಗ್ಬಿಡ್ತಾಳೆ. ಏನಂದ್ರೆ ಎಲ್ಲಾ ಕೆಲ್ಸ ಮುಗಿಸ್ಕೊಂಬ ಡಿನ್ನರ್ ಮಾಡೋಣ ಅಂತ. ನಮ್ ಯೂನ್ಟೆಕ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಂತ ಹೇಳ್ಬಿಟ್ಟು ತಿನ್ನೋ ವಿಷಯ ಹೇಳ್ಬಿಟ್ರೆ ಸಾಕು ಫುಲ್ ಖುಷಿ ಆಗ್ಬಿಡ್ತಾಳೆ. ಆಮೇಲೆ ಗಾಬ್ಲಿನ್ ಅವ್ರ ರೂಮ್ ಅಲ್ಲಿ ಕುತ್ಕೊಂಡು ಬುಕ್ ಓದ್ತಾ ಇರ್ತಾರೆ. ಓದ್ಬೇಕಾರೆ ಹೀರೋಯಿನ್ ಯೂನ್ಟೆಕ್ ಸೈಲೆಂಟ್ ಆಗಿರೋ, ಗಲಾಟಿ ಮಾಡಬೇಡ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಆದ್ರೆ ಯೂನ್ಟೆಕ್ ಬೆಡ್ ಮೇಲೆಲ್ಲ ಕುಣಿತಾ ನಿಂತಿರ್ತಾಳೆ. ಏನೇನೋ ಐಟಮ್ ತಗೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಓಡಾಡ್ತಾ ಇರ್ತಾಳೆ. ಆದ್ರೆ ಗಾಬ್ಲಿನ್ ಇಲ್ಲಿ ಕೆಳಗಡೆ ಕೋಪ ಮಾಡ್ಕೋತಾರೆ. ಅಂದ್ರೆ ಯೂನ್ಟೆಕ್ ಎಲ್ಲ ಹಳೆ ಅಂತ ಗೆಸ್ಟ್ ಮಾಡ್ತಿರ್ತಾರೆ. ಈಗ ಬೆಡ್ ಅಲ್ಲಿ ಇದ್ದಾಳೆ, ಲೆಫ್ಟ್ ಸೈಡ್ ಹೋದ್ಲು, ಈಗ ರೈಟ್ ಸೈಡ್ ಹೋದ್ಲು ಅನ್ಕೊಂಡ್ ಗೆಸ್ಟ್ ಮಾಡ್ತಾ ಕೂತಿರ್ತಾರೆ. ಆಮೇಲೆ ನಮ್ಮ ಹೀರೋಯಿನ್ ಯೂನ್ಟೆಕ್ ಆ ರೂಮ್ ಈಚೆ ಕಡೆ ಒಂದ್ ಬೋರ್ಡ್ ಹಾಕ್ಬಿಡ್ತಾಳೆ. ಇಲ್ಲಿ ಒಂದು ಹೈಸ್ಕೂಲ್ ಓದೋ ಹುಡುಗಿ ಇದ್ದಾಳೆ, ಸಿನ್ಸಿಯರ್ ಆಗಿ ಓದ್ತಾ ಇದ್ದಾಳೆ, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಆದ್ರೆ ಆ ವಿಷಯ ನೋಡಿದ್ಮೇಲೂ ನಮ್ಮ ಗ್ರಿಮ್ ರೀಪರ್ ಬಂದ್ಬಿಟ್ಟು ಡೋರ್ ತರ್ತಿರ್ತಾರೆ. ಅದು ನೋಡಿದ್ದೆ ನಮ್ ಯೂನ್ಟೆಕ್ ಸ್ವಲ್ಪ ಭಯ ಬಿಡುತ್ತೆ. ಗಾಬ್ಲಿನ್ ಇಲ್ದೇ ಟೈಮ್ ಬಂದ್ಬಿಟ್ಟು ನನ್ಗೇನಾರು ಮಾಡ್ಬಿಡ್ತಾರೆ ಅನ್ನೋದು ಭಯ ಪಟ್ಬಿಡ್ತಾಳೆ. ಅದಾದ್ಮೇಲೆ ಅವರು ಹಾಲು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂತ್ಕೊಂಡ್ ಮಾತಾಡ್ಬೇಕಾರೆ ಅವ್ರು ನೇಮ್ ಅಂತಾರೆ. ಅದನ್ನ ಕೇಳ್ಬಿಟ್ಟು, ನೀವ್ ಅನ್ಕೊಂಡಿರೋದು ನಾನಲ್ಲ, ಈಗ ನಾನು ಗಾಬ್ಲಿನ್ಸ್ ಬ್ರೈಡ್, ಅವ್ರನ್ನ ಮದ್ವೆ ಆದ್ಮೇಲೆ ನನ್ನ ಹೆಸರು ಕೂಡ ಚೇಂಜ್ ಆಗ್ಬಿಡುತ್ತೆ. ಅವ್ರ ಹೆಸರು ಫಸ್ಟ್ ಅಲ್ಲಿ ಬಂದ್ಬಿಡುತ್ತೆ, ನನ್ನ ಹೆಸರು ಚೇಂಜ್ ಆಗುತ್ತೆ ಅಂತ ಅವಳಿಗೆ ಗೊತ್ತಿರೋದೆಲ್ಲ ಏನೇನೋ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ತಿರ್ತಾಳೆ. ಆಮೇಲೆ ಗ್ರಿಮ್ ರೀಪರ್ ಹೇಳ್ತಾರೆ, ನನಗೆ ಹುಡುಗಿರ್ ಇಷ್ಟ ಆಗಂಗೆ ಹೆಸರುಗಳು ಬೇಕಲ್ಲ ಅಂತ. ಅವಾಗ ಅದನ್ನ ಕೇಳಿದ್ದೆ ಸ್ವಲ್ಪ ನಮ್ ಹೀರೋಯಿನ್ಗೆ ರಿಲೀಫ್ ಆಗುತ್ತೆ. ಅವಾಗ್ಲೇ ಅವಳು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾಳೆ, ಒಂದು 3 ಹೆಸರು ಸಜೆಷನ್ ಕೊಡ್ತಾಳೆ. ಆದ್ರೆ ಗ್ರಿಮ್ ರೀಪರ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ. ಅದಾದ್ಮೇಲೆ ಕಿಮ್ಶಿನ್ ಅಂತ ಹೇಳ್ತಾಳೆ. ಅದನ್ನ ಕೇಳಿದ್ದೆ ಗ್ರಿಮ್ ರೀಪರ್ ಕೇಳ್ಬಿಟ್ಟು, ಕಿಮ್ಶಿನ್ ಸೂಪರ್ ಆಗಿದೆ ಹೆಸರು ಅಂತ ಹೇಳ್ತಾರೆ. ಅವಾಗ ಹೇಳ್ತಾಳೆ ನಮ್ ಹೀರೋಯಿನ್ ಏನಂತಂದ್ರೆ, ಈ ಹೆಸರು ಗಾಬ್ಲಿನ್ದು ಅಂತ. ಅದನ್ನ ಕೇಳಿದ್ದೆ, ನೋಡು ಗಾಬ್ಲಿನ್ ಕೂಡ ಹೆಸರಿದೆ, ನನಗ್ ಮಾತ್ರ ಹೆಸರಿಲ್ವಲ್ಲ ಅಂತ ಅದ್ರ ಬಗ್ಗೆ ಹೇಳ್ಕೊಂಡು ಸ್ವಲ್ಪ ಫೀಲ್ ಮಾಡ್ಕೊಂಡು ಹೀರೋಯಿನ್ ಹತ್ರ ಕೂತಿರ್ತಾರೆ. ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ, ನಮ್ ಯೂನ್ಟೆಕ್ ಡ್ಯೂಕ್ ಜೊತೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾರೆ ಡ್ಯೂಕ್ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಾರೆ ಹಿಂಗೆ ಆ ರೆಸ್ಟೋರೆಂಟ್ ಬಂತು ಅಂತ, ಇದೇ ರೆಸ್ಟೋರೆಂಟ್ ನಾ ಕೆಲಸ ಮಾಡ್ತಿರೋದು ಅಂತ ಹೇಳ್ತಾಳೆ. ಅದನ್ನ ಕೇಳಿದ್ದೆ ಡ್ಯೂಕ್ ಶಾಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ಅವ್ರ ತಾತ ಖರ್ಚಿಗೆ ಕಾಸು ಕೊಡ್ತಿಲ್ಲ ಅಂತ ಅನ್ಬಿಟ್ಟು ಆ ರೆಸ್ಟೋರೆಂಟ್ ಮಾರ್ಬಿಡೋಣ ಅಂತ ಪ್ಲಾನ್ ಹಾಕೊಂಡಿರ್ತಾನೆ. ಇದು ಈ ವಿಷಯ ಗೊತ್ತಾದ್ಮೇಲೆ ಫಸ್ಟ್ ಹೋಗ್ಬಿಟ್ಟು ಅದಕ್ಕೆ ಬೇಕಾಗಿರೋ ಪ್ರಾಸೆಸ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಆಮೇಲೆ ನಮ್ ಯೂನ್ಟೆಕ್ ಮನೆಗ್ ಬರ್ತಾಳೆ. ಮನೆಗ್ ಬಂದ್ಮೇಲೆ ಹಿಂಗೆ ಓದ್ತಾ ಇರ್ತಾಳೆ. ಓದ್ತಾ ಹಂಗೆ ಗಾಬ್ಲಿನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಖುಷಿಯಾಗಿರ್ತಾಳೆ. ಅದಲ್ದೆ ಗಾಬ್ಲಿನ್ ಟೈಮಿಂಗ್ ಸರಿಯಾಗಿ ಅವಳು ಬೇಕಾಗಿರೋ ಲಂಚ್, ಫುಡ್ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇರ್ತಾರೆ ಮೇಲೆ. ಆಗ ಒನ್ ಟೈಮ್ ಮಾತ್ರ ಒಂದ್ ಲೆಟರ್ ಬೇರೆ ಕಳಿಸ್ತಾರೆ. ಏನಂದ್ರೆ ಆ ಲೆಟರ್ ಅಲ್ಲಿ ಬರ್ದಿರುತ್ತೆ, ನೀನ್ ಓದ್ ಮುಗ್ದಾದ್ಮೇಲೆ ನಂದು ಚೆಸ್ಟ್ ಅಲ್ಲಿ ಇರೋ ಸ್ವಾಡ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಅವಾಗ ಅದನ್ನ ನೋಡಿದ್ದೆ ಸ್ವಲ್ಪ ಅವಾಯ್ಡ್ ಮಾಡಂಗ್ ಟ್ರೈ ಮಾಡ್ತಿರ್ತಾಳೆ ನಮ್ ಹೀರೋಯಿನ್. ಏನಕ್ಕೆ ಅಂದ್ರೆ ಈಗ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತಗಿಲಿ ಅಂತ ನಮ್ ಗಾಬ್ಲಿನ್ ನೈಸ್ ಮಾಡ್ತಾರೆ ಅಂತ ತಿಳ್ಕೊಂಡು ಏನಾದ್ರು ತೆಗೆದ್ಬಿಟ್ರೆ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾರೆ ಅಂತ ತಿಳ್ಕೊಂತಾಳೆ. ಆದ್ರೆ ಅವಳು ಗೊತ್ತಿಲ್ಲ, ನಮ್ ಗಾಬ್ಲಿನ್ ಚೆಸ್ಟ್ ಅಲ್ಲಿರೋ ಸ್ವಾಡ್ ನ ತೆಗ್ದ್ಬಿಟ್ರೆ ಅವರು ಡೆಸ್ಟ್ ಆಗ್ಬಿಟ್ಟು ಮಾಯ ಆಗ್ಬಿಡ್ತಾರೆ ಅಂತೆ, ಅಂದ್ರೆ ಆಫ್ಟರ್ ಲೈಫ್ ಕೊಟ್ಟೋಗ್ತಾರೆ ಅಂತ. ಆದ್ರೆ ಎಷ್ಟೇ ಅವಾಯ್ಡ್ ಮಾಡಿದ್ರು ಒಂದ್ ಟೈಮ್ ಅಲ್ಲಿ ಮೀಟ್ ಮಾಡೋ ಸಿಚುವೇಶನ್ ಆಗ್ಬಿಡುತ್ತೆ. ಆಗ ಕೇಳಿದ್ರೆ ನಮ್ ಯೂನ್ಟೆಕ್ ಏನೇನೋ ಮಾತಾಡ್ಬಿಟ್ಟು ಬೇರೆ ಟಾಪಿಕ್ ಹೇಳಿತಾಳೆ. ಅಲ್ಲ, ನಿಮ್ಗೆ ಚೆಸ್ಟ್ ಅಲ್ಲಿರೋ ಸ್ವಾಡ್ ತೆಗಿಬೇಕು ಅಂದ್ರೆ ಆಲ್ರೆಡಿ ನಾನು ಒಂದ್ ವಿಷಯ ಕೇಳಿದ್ದೆ, ನಾನು $5,000 ಕೇಳಿದೆ, ನೀವು ಕೊಟ್ರ ಅಂತ ಅನ್ಬಿಟ್ಟು ಅದನ್ನ ಹೇಳ್ಬಿಟ್ಟು ಸ್ವಲ್ಪ ಮುಚ್ಚಾಕ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಹಂಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನು ನಮ್ ಯೂನ್ಟೆಕ್ ಶಿವನ್ ಜೊತೆ ಮಾತಾಡ್ತಾ ಕೂತಿರ್ತಾರೆ. ಏನ್ರ ಬಗ್ಗೆ ಅಂದ್ರೆ ಹಿಂಗೆ ಒಂದ್ ಕ್ವಶನ್ ಕೇಳ್ತಾರೆ. ಅಲ್ಲ, ನಾನು ಕ್ವಶನ್ ಕೇಳ್ತೀನಿ ಅಂದ್ಬಿಟ್ಟು ಶಿವನ್ ಹತ್ರ ಕೇಳ್ತಾರೆ. ಇಬ್ರು ಇದ್ದಾರೆ, ಅವರು ಒಬ್ಬರಿಗೆ ಒಬ್ರು ಕಂಡ್ರೆ ಇಷ್ಟ, ಇನ್ನೊಬ್ರಿಗೆ ಕಂಡ್ರೆ ಇಷ್ಟ ಇದೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಲಿವಿಂಗ್ ಟುಗೆದರ್ ಆಗಿದ್ದಾರೆ. ಹಂಗಂದ್ರೆ ಅದು ಏನ್ ಅರ್ಥ ಅಂತ ಕೇಳಿದ್ರೆ ಅವ್ರು ಶಿವನ್ ಹೇಳ್ತಾರೆ, ಅಲ್ಲ ಎಷ್ಟೇ
ಲಿವಿಂಗ್ ಆಗಿದ್ರು ರೊಮ್ಯಾಂಟಿಕ್ ಆಗಿದ್ರು ಒಬ್ರಿಗೊಬ್ರು ಇಷ್ಟ ಇಲ್ಲ ಅಂದ್ರೆ ಏನು ಯೂಸ್ ಅಲ್ವಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿದ್ರೆ ಹೌದು ಅಂತ ಅಂದ್ಬಿಟ್ಟು ಇವಳು ಅನ್ಕೊಂತಿರ್ತಾಳೆ ಒಳಗೊಳಗೆ. ಅದಾದ್ಮೇಲೆ ಹಿಂಗೆ ಬರ್ತಾ ಇರ್ತಾಳೆ ಮನೆಗೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು. ಮನೆಗ್ ಬರ್ಬೇಕಾದ್ರೆ ಯೋಚನೆ ಮಾಡ್ಕೊಂಡ್ ಬರ್ತಿರ್ತಾಳೆ ಗಾಬ್ಲಿನ್ ಬಗ್ಗೆ. ಅಲ್ಲ ನಾನೇ ಯಾವಾಗ್ಲೂ ಗಾಬ್ಲಿನ ಕಂಪೇರ್ ಮಾಡ್ತಿದೀನಿ ನನ್ ಇಷ್ಟ ಅಂತ, ಆದ್ರೆ ಒಂದಿನ ಕೂಡ ಅವ್ರು ನನ್ನ ಹತ್ರ ನಾರ್ಮಲ್ ಆಗಿ ಹೇಳೇ ಇಲ್ಲ ಅಂತ ಅನ್ಕೊಂಡು ನನ್ ಲೆಕ್ಕ ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ. ಆ ಸ್ವಾರ್ಥ ತಗೀಸಕ್ಕೋಸ್ಕರ ಸ್ವಲ್ಪ ಚೆನ್ನಾಗ್ ಮಾತಾಡ್ತಾರೆ ಈ ನಡುವೆ ಅಂತ ಬೇಜಾರ್ ಮಾಡ್ಕೊಂಡ್ ಬರ್ತಿರ್ತಾಳೆ. ಬರ್ಬೇಕಾರೆ ಗಾಬ್ಲಿನ್ನು ಲೈಬ್ರರಿಯಿಂದ ಒಂದ್ ಬುಕ್ ತಗೊಂಡು ಓದ್ತಾ ಕೂತಿರ್ತಾರೆ. ಇವಳು ಬರ್ತಿರೋದ್ ನೋಡ್ಬಿಟ್ಟು ಹಾಲಿಗೆ ಬಂದ್ ಕುತ್ಕೊಂತಾರೆ. ಕುತ್ಕೊಂಡ್ಮೇಲೆ ಹಿಂಗೆ ಗಾಬ್ಲಿನ್ಗೆ ಇವ್ನ್ಟಾಗ್ ಬಂದ್ಲು ಅಂತ ಗೊತ್ತಿರುತ್ತೆ, ಬಟ್ ಆದ್ರೆ ಅವ್ರನ್ನ ಕೇರೆ ಮಾಡಿದ್ರೆ ಅವ್ರ ಪಾಡು ಬುಕ್ ಓದ್ತಿರ್ತಾರೆ ಬೇಕು ಅಂತ. ಆಗ ಯೂನ್ಟಕ್ ಒಳಗ್ ಬಂದಿದ್ದೆ ಗಾಬ್ಲಿನ್ ನೋಡ್ತಾಳೆ. ಅವ್ರು ಇವ್ರ ಗಮನಿಸ್ತಾನೆ ಅವ್ರ ಪಾಡು ಬುಕ್ ಓದ್ತಿರೋದ್ ನೋಡ್ಬಿಟ್ಟು, ನೋಡು ನಾನ್ ಬಂದ್ಮೇಲೂ ನನ್ ಮೇಲೆ ಇಂಟ್ರೆಸ್ಟೇ ಇಲ್ದೆ ಅವ್ರ ಪಾಡುಗ್ ಅವ್ರ ಕೆಲಸ ನೋಡ್ತಾರಲ್ಲ ಅಂತ ಅನ್ಬಿಟ್ಟು ಅಲ್ಲಿ ಗ್ರಿಮ್ ರೀಪರ್ ಬಟ್ಟೆ ಮಾಡಿಸ್ತಾ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಕ್ ಸ್ಟಾರ್ಟ್